ಬೇನಾಳ ಬ್ರಿಡ್ಜ್ ಪಂಪ್ ಹೌಸ್ಗೆ ಕರ್ನಾಟಕ ರಾಜ್ಯ ರೈತ ಸಂಘದ ವಿಜಯಪುರದ ಜಿಲ್ಲಾ ಅಧ್ಯಕ್ಷರು ಭೇಟಿ. ಈ ದಿನಾಂಕ 16/7/2026ರಂದು ವಿಜಯಪುರ ಜಿಲ್ಲೆಯ ಚಿಮ್ಮಲಗಿ ಏತ ನೀರಾವರಿ ಪಂಪ್ ಹೌಸ್ಗೆ ಕರ್ನಾಟಕ ರಾಜ್ಯ ರೈತ ಸಂಘದ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಸಿದ್ದನಗೌಡ ಪಾಟೀಲ್, ಯುವ ರೈತ ಮುಖಂಡರಾದ ಶಿವಶರಣ ರೆಡ್ಡಿ ಅವರಾದಿ ಹಾಗೂ ಜಿಲ್ಲಾ ರೈತ ಮುಖಂಡರಾದ ಶ್ರೀಕಾಂತ್ ಭಜಂತ್ರಿ ಹಾಗೂ ಯುವ ರೈತ ಹೋರಾಟಗಾರರಾದ ರಾಜ್ಕುಮಾರ್ ರೆಡ್ಡಿ ಇನ್ನುಳಿದ ರೈತರು ಭೇಟಿ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಒಂದೇ ಒಂದು ಮೋಟಾರ್ ಪ್ರಾರಂಭವಾಗಿತ್ತು. ಇನ್ನುಳಿದ 4 ಪಂಪ್ ಸೆಟ್ ಬಂದಾಗಿರುತ್ತವೆ. ಅಲ್ಲಿನ ವಾಸ್ತವ ಸ್ಥಿತಿ ನೋಡಿದಾಗ, ಅಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹೋಗಿ ನೋಡಿದಾಗ, ಅಲ್ಲಿನ ಸ್ಥಿತಿಗತಿ ನೋಡಿದಾಗ, ಸ್ಥಳೀಯ ಅಧಿಕಾರಿಗಳು ಆಗ ದೂರವಾಣಿ ಮುಖಾಂತರ ಕರೆ ಮಾಡಿದಾಗ, ಸ್ಥಳಕ್ಕೆ ಆಲ್ಮಟ್ಟಿಯ KBJNL ಅಧಿಕಾರಿಗಳ ಜೊತೆ ಚರ್ಚಿಸಿದಾಗ, ಚಿಮ್ಮಲಗಿ ಏತ ನೀರಾವರಿ ಸಂಬಂಧಪಟ್ಟ ಅಧಿಕಾರಿಗಳ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದಾಗ ಭಾನುವಾರ ದಿನದ ಒಳಗಡೆ ಬಾಕಿ ಉಳಿದ ಪಂಪ್ ಸೆಟ್ಗಳು ಪ್ರಾರಂಭಿಸುತ್ತೇವೆ ಅಂತ ಆಶ್ವಾಸನೆ ನೀಡಿರುತ್ತಾರೆ. ಒಂದು ವೇಳೆ ಪ್ರಾರಂಭ ಮಾಡದೇ ಇದ್ದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಉಗ್ರವಾದ ಹೋರಾಟ ಕೈ ಎತ್ತಿಕೊಳ್ಳಬೇಕಾಗುತ್ತಿದೆ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಂದು ಚಿಮ್ಮಲಗಿ ಏತ ನೀರಾವರಿಯ ಸಂಪರ್ಕಕ್ಕೆ ಬಂದಿದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಒಂದೇ ಒಂದು ಮೋಟ್ರ್ ಚೆನ್ನಾಗಿದೆ, ಅದು ಸಣ್ಣ ಮೋಟ್ರ್ ನೋಡ್ರಿ. 4 ಮೋಟ್ರ್ ಬಂದಿವೆ, 4 ಮೋಟ್ರ್ ಬಂದಿವೆ. ಏನಪ್ಪ ನೀರು ಹರಿತಾ ಇದೆ, ಈ ನೀರು ಯಾರಿಗೂ ತಲುಪುವುದಿಲ್ಲದು. ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ, ಮಾನ್ಯ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಲಿ, ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆಗಲಿ, MLAಗಳಾಗಲಿ ನೀರು ಬಿಟ್ಟಿವಿ ಅಂತಾರೆ ಜನರ ರೈತರಿಗೆ ತೋರಿಸಕತ್ತಾರ. ಯಾಕಂದ್ರೆ ನಾವು ನೀರು ಜನರಿಗೆ ತಲುಪಲ್ಲ. ಇವತ್ತು ಏನಪ್ಪ ಅಂತಂದ್ರೆ ದನ ಕರು ಮೈನು ಆಗಿಲ್ಲ, ಇವತ್ತು ಬರಗಾಲ ಘೋಷಣೆ ಮಾಡಲೇಬೇಕು. ಮತ್ತೆ ತುರ್ತಾಗಿ ಇವತ್ತು ಈ ಉಳಿದಂಥ 4 ಮೋಟ್ರು ಸಾಯಂಕಾಲ ಒಳಗಡೆ ಅವ್ರು ಚಾಲೂ ಮಾಡಲೇಬೇಕು. ಮಾಡಲಿ ಅಂದ್ರೆ ನಾವು ಉಗ್ರವಂತ ಹೋರಾಟ ಆಲ್ಮಟ್ಟಿಯಲ್ಲಿ ಮಾಡಬೇಕಾಗತ್ತ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಕರೆಯಲ್ಲಿ ಕರಿಬೇಕು ಮಾಡಿದ್ದೀವಿ. ಯಾಕಂದ್ರೆ ತುರ್ತಾಗಿ ಎಲ್ಲ ಹೋರಾಟಗಾರರು ಪ್ರಗತಿಪರ ಸಂಘಟನೆಗಳು ಕೂಡಿಕೊಂಡು ದೊಡ್ಡ ಹೋರಾಟ ಮಾಡಬೇಕಾಗ್ತದೆ. ಇದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ. ಮಾನ್ಯ ಮುಖ್ಯಮಂತ್ರಿಗಳೇ DK ಶಿವಕುಮಾರ್ ಅವರೇ, ಏನು ನೀವು ಒಬ್ಬ ಕೃಷಿ ಮಂತ್ರಿಯೂ ನಮಗೆ ಮಾಡಿಲ್ಲ. ರೈತರಿಗೆ ಈ ವರ್ಷ ಯಾವ ರೀತಿ ಇದೆಯಪ್ಪ ಅಂತಂದ್ರೆ ಬಿಜಾಪುರ ವಿಸಿಟ್ ಕೊಡಬೇಕಾಗಿತ್ತು ನೀವು. ಯಾಕಪ್ಪ ಅಂತಂದ್ರೆ ಏನು ಬೆಳೆ ಇಲ್ಲ, ಏನೂ ಇಲ್ಲ, ಕುಡಿಯೋಕೆ ನೀರನ್ನು ಕೊಡ್ರಿ. ಅಟ್ಲೀಸ್ಟ್ ಇಲ್ಲಪ್ಪ ಅಂದ್ರೆ ಇಷ್ಟ ಕೊಟ್ಟು ರೈತರು ರೈತರನ್ನ ಆ ಲೆವೆಲ್ಗೆ ಹೋಗ್ತಾ ಇದ್ದೀರಿ ನೀವು. ಇಲ್ಲಪ್ಪ ಅಂದ್ರೆ ತಕ್ಷಣ ಇಲ್ಲದ ಮುಖ್ಯಮಂತ್ರಿ ಕೆಲಸದಿಂದ ಇಳಿಬೇಕಾಗ್ತದೆ ನೀವು. ಇನ್ನೊಬ್ಬ ದೊಡ್ಡವಾದಂಥ ಒಂದು ಹೋರಾಟವನ್ನು ಹಮ್ಮಿಕೊಳ್ಬೇಕಾದಂತ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಾನು ಸಿದ್ದನಗೌಡ ಪಾಟೀಲ್ ಜಿಲ್ಲಾಧ್ಯಕ್ಷರು, ಅದೇ ರೀತಿ ನಮ್ಮ ಅವರು ಮಾತಾಡಬೇಕು. ಈ ಆಲ್ಮಟ್ಟಿ ನೀರನ್ನು ಕೂಡ ಜನರಿಗೆ ಒಂದು ಕುಡಿಯೋದಕ್ಕೂ ಜನಜೀವನ ಕೂಡ ಸಾಕಾಗೋದಿಲ್ಲ. ಒಂದು ಮೋಟ್ರ್ ಚಲೋ ಮಾಡಿದ್ರೆ ಈ ನೀರು ಹೋಗೋದ್ರಲ್ಲಿ ಅಲ್ಲೇ ನಡುವೆ ಬಚ್ಚಿ ಹೋಗ್ತದೆ. ಆದ್ದರಿಂದ 5 ಮೋಟ್ರ್ಗಳನ್ನು ಈ ಕೂಡಲೇ ಮಾನ್ಯ ಉಸ್ತುವಾರಿ ಸಚಿವರು, ಈ ಭಾಗದ ಶಾಸಕರುಗಳು ತುರ್ತಾಗಿ ಈ ಸಾಯಂಕಾಲ ನಂತರದೊಳಗೆ ಈ ಸ್ಥಳಕ್ಕೆ ಭೇಟಿ ನೀಡಿ ಇರುವಂಥ ಸಮಸ್ಯೆಯನ್ನು ಈಡೇರಿಸಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಇನ್ನೊಂದು ಕೃಪೆ ಕೇಳಿಕೊಳ್ತೇನೆ. ಶಿಕ್ಷಣ ರೆಡ್ಡಿ ಅವರಾಜಿ ಅವರು ರೈತ ಸಂಘ ಜಿಲ್ಲಾ ಹೋರಾಟಾಧ್ಯಕ್ಷರು. ಅದು ಒಂದು ಗೇಟನ್ನು ಹೊಡೆದತ್ತಲ್ಲ, ಬಳಬಟ್ಟಿ ಆದ್ರೆ ನೀರು ಕಮ್ಮಿ ಇಲ್ಲಿ ಸರಿ ಕಮ್ಮಿ ಬರೋದ. ಕಮ್ಮಿ ಬರೋದ್ರಿಂದ ಮತ್ತೆ ಇಲ್ಲಿ 1 ಮೋಟ್ರ್ ಇಲ್ಲಿ ಬಂದ್ಬಿಡುತ್ತೆ. ಹೇಳಿತಾರ ಅದು ಏನು ಹೇಳ್ತಾರೆ ಅಂತಾರಲ್ಲ ಸರಿ. ಆ್ಯಕ್ಚುಲಿ 2 ಮೋಟ್ರ್ ಚಾಲು ಮಾಡಿದ್ರು ಇಲ್ಲ. ಈಗ ನಾವು ಒಟ್ಟು ನಿಮ್ಗೆ ಶನಿವಾರ ರವಿವಾರ ನಾವು ಮಾಡ್ತೀವಿ. ಇಲ್ಲ, ಇದು ಏನು ಸರ, ಕೆನಾಲು ಡ್ರೈ ಇರುತ್ತಲ್ಲ, ಒಮ್ಮೆ ಎಷ್ಟು ಬಿಡೋಂಗಿಲ್ಲ. ಸೌಕಾಸ ರವಿವಾರ ಮಟ್ಟ 4 ಮೋಟ್ರ್ ಚಲ ಈಗ ನಮ್ಗೆ ಇನ್ನೊಂದೇನು, ನಿಮ್ಗೆ ಇನ್ನೊಂದು ಸ್ವಲ್ಪ ಇಂಟರ್ನಲ್ ಇದು ಜನ ಜಾನುವಾರು ಸುಮ್ಮನೆ ಇದಕ್ಕೆ ರೈತರು ಬೆಳೆಗೆ ತಗೊಳ್ಳೋದು. ಜನಪರ ಪ್ರಾಣಿಗಳ ಮರ ಸೈಲತ್ತಾವ. ಏನಪ್ಪ ಅಂದ್ರೆ ಒಳಗಿನ ಮೀನುಗಳ ಸುದ್ದಿಗೆ ಸ್ವಲ್ಪ ಕೆರೆಗಳ ಸಂಘದ ಅಧ್ಯಕ್ಷ ನಾನೇ ರೀ. ಜೇರಿಪುರ ತಾಲೂಕು ಕೆರೆಗಳು ಒಟ್ಟು ಬರ್ಬಾದ್ ಒಣಗಿಬಿಟ್ಟು ಒಟ್ಟು ಈಗ ಲಕ್ಷಾನುಗಟ್ಟಲೆ ಮೀನು ಸುದ್ದಿಗೆ ಅದು ಕಲಾಸ. ದನ ಕರುಗಳು ಕುಡಿಯೋಕೆ ನೀರಿಲ್ಲ. ರೈತರ ಸಮಸ್ಯೆ ಭಯಂಕರ ಪರಿಸ್ಥಿತಿಗೆ ಮಾಡಿ ಸ್ವಲ್ಪ. ಯಾಕಂದ್ರೆ ನಮ್ಗೆ ಇನ್ನೊಂದು ಹೇಳಿ, ರುಟೀನ್ದಾಗ ಜುಲೈ ಲಾಸ್ಟ್ ವೀಕ್ಲ ಆಗಸ್ಟ್ ಫಸ್ಟ್ ವೀಕ್ ನೀರು ಈ ಸಲ ಮಳೆ ಇಲ್ಲ ಅಂತ ಅದು ಏನು ಇವನ್ ಆಲಿಮಟ್ಟಿ ಡ್ಯಾಮ್ ತುಂಬ ನಾಗಪುರ ಡ್ಯಾಮ್ ತುಂಬ ಸ್ಟಾರ್ಟ್ ಆಗಿತ್ತು ನಮ್ಗೆ. ಈಗಿನ ನಮ್ಮ ಕಂಟ್ರೋಲ್ ಆಗಿಲ್ಲ ಇವೆಲ್ಲ. ಇನ್ನು ರೀಜನಲ್ DC ರೀಜನಲ್ ಕಮಿಷನ್ ಕಂಟ್ರೋಲ್ ಅದಾವೆ. ನಮ್ಮ ಕಂಟ್ರೋಲ್ ಬಂತು ಏನೋ ಈಗ ಅವ್ರು ಏನು ಕೇಳ್ಬೇಕು. ಈಗ
ಅಲ್ಲ ಒಟ್ಟು ನಮ್ಗೆ ಅನುಕೂಲ ಅಂದ್ರೆ ಸ್ವಲ್ಪ ರೈತರಿಗೆ ಕುಡಿ ನೀರಿನ ಮತ್ತೇನಲ್ಲ ನಾವೇನಲ್ಲ ನೀವು ಹೇಳೋದಕ್ಕೆ ನಾವು ಮುಂದೆ ಒಂದು ಸ್ಟೆಪ್ ಮಾಡಿ ಶನಿವಾರ ಅಥವಾ ರವಿವಾರ ದನಕರುಗಳಿಗೆ ಕುಡಿಯುವಂಥ ನೀರಿನ ವ್ಯವಸ್ಥೆ ತಾವು ನಾನು ಹುಲ್ಲೂರು ಇದ್ರಲ್ಲ ಅವ್ರು ರಿಟೈರ್ಡ್ ಆದ್ರೆ ಹಳ್ಳೂರು ಹಳ್ಳೂರು ಸರ್